ಹುಡುಗ ಅಲ್ಲಿದ್ದಾನೆ ಹಿಂದಿನ ಇದೆಲ್ಲ ಹಿಡ್ಕೊಂಡು ಬಂದದ್ದು ಎಂತ ಪ್ರಾಣಿಯ ನಾನು ನಿನ್ನ ನೋಡಿದ್ರೆ ನನಗೆ ಹಾಗೆ ಕಾಣಿಸ್ತಾ ಉಂಟು. ಬ್ರಾಹ್ಮಣರೇ ವಿದ್ಯುತ್ ಮಾಲಿ ನಮೋ ನಮಃ. ಶ್ರೇಷ್ಠರಾಗಲಿ. ಇದು ದಿಬ್ಬಣ ಸಮೇತರಾಗಿ ಬಂದಿದ್ದೀರಿ. ಹೌದು. ಅಮ್ಮ ಯಾವ ಕಾರಣಕ್ಕೂ ಮುಹೂರ್ತ ಮೀರಬಾರದು. ಮುಹೂರ್ತವಿರಬಾರದು. ಸಿಕ್ಕಾಪಟ್ಟೆ ಮೀರ್ತಾ ಉಂಟು. ಹಾಗಾಗಿ ಸಮಯ ಮೀರಿತು ಅಂತ ಆದ್ರೆ ಹೌದು, ಕಾಲ ಕೆಟ್ಟುತ್ತದೆ ಅಲ್ವಾ? ಹಾಗಾಗಿ ಆದಷ್ಟು ಬೇಗ ಹುಡುಗಿಯನ್ನು ಕರೆತರಬೇಕು. ಯಾರಲ್ಲಿ ಹುಡುಗಿಯನ್ನು ಶೃಂಗರಿಸಿ ಕರೆತನ್ನಿ. ಹೆಂಗರಿನಿದಳ ಬಲೆಯರಲಿದು ಮಂಗಳಾಂಗಿಯರು ಚಂದದಿರಲಿದು ಹೆಂಗರಿಸಿದರ ಬಲೆಯರಲಿದು ಕಲ್ಯಾಣ ವಸ್ತು. ಅಮ್ಮ ಬ್ರಾಹ್ಮಣೋತ್ತಮರೇ ಇದುವರೆಗೆ ಹುಡುಗ ಹುಡುಗಿಯನ್ನು ಕಂಡದ್ದಿಲ್ಲ, ಹುಡುಗಿ ಹುಡುಗನನ್ನು ಕಂಡದ್ದಿಲ್ಲ. ಇಲ್ವೇ ಇಲ್ಲ. ವರ್ತಮಾನ ಕಳಿಸಿ ದಿಬ್ಬಣ ಬಂದದ್ದು. ಹಾಗಿದ್ರೆ ಹುಡುಗನನ್ನು ಹುಡುಗಿಗೆ ತೋರಿಸುವುದು, ಹುಡುಗಿಯನ್ನು ಹುಡುಗನಿಗೆ ತೋರಿಸುವುದು ಸಾಂಪ್ರದಾಯಬದ್ಧವಾಗಿ ಕಾರ್ಯಕ್ರಮ ಆಗ್ಬೇಕು. ಹಾ. ಈಗ ನೀವೇ ತೋರಿಸ್ತಾ ನಾ ತೋರಿಸ್ಲಾ? ಏನ್ ಮಾಡ್ಬೇಕು ಹುಡುಗಿಯನ್ನ ಮಗಳೇ? ನಾನೇ ತೋರಿಸ್ತೆ, ನೀವೇ ಬದಿ ಬದಿ. ಮಗಳೇ ಮಾಲಿನಿ, ನೀನು ಇದುವರೆಗೆ ನೀನು ಮದುವೆಯಾಗುವ ಹುಡುಗನನ್ನು ಕಂಡದ್ದಿಲ್ಲ. ಹುಡುಗನನ್ನು ನೋಡಿ ಮನಪೂರ್ವಕವಾಗಿ ಒಪ್ಪಿಗೆ ಸೂಚಿಸಬೇಕು, ಆಯ್ತಾ? ಹುಡುಗ ಅಲ್ಲಿದ್ದಾನೆ, ನೋಡು. ಅಮ್ಮ ಮಗಳೇ ಹುಡುಗ ಆದಿತ್ತೆ. ಬ್ರಾಹ್ಮಣರೇ ಓ, ಮಗಳು ಒಪ್ಪಿದ್ದಾಳೆ. ಇದು ಎಂತ ಅಂತ ನಂಗೆ ಗೊತ್ತಾಗ್ಲಿಲ್ಲ ವಿಷಯ. ಯಾಕೆ? ಅವಳ ಹತ್ರ ಹುಡುಗನನ್ನು ನೋಡು ಒಪ್ಪಿಗೆ ಸೂಚಿಸು ಒಂದೇ. ಅಮ್ಮ ಹುಡುಗ ಆದಿತ್ಯ ಅಂದ್ಲು. ಮದುವೆ ನಿಮ್ಗ ನಿಮ್ ಮಗಳಿಗ? ಹಾಗಲ್ಲ, ಹೆಣ್ಣು ಮಕ್ಕಳ ಆಡುವಂತ ಮಾತುಗಳೇ ಹಾಗಲ್ವಾ? ಹಾ, ಹಾ, ಹಾ. ನಮ್ ಸಮ್ಮತಿ ಲಕ್ಷಣ. ಓ ಯಾವ್ದು ಮೌನಂ ಸಂಪತ್ತಿ. ಯಾವ್ದು? ಸಂಪತ್ತಿ ಲಕ್ಷಣ ನಿನ್ ಚಿಕ್ಕಪ್ಪ ಏನವ? ಅಲ್ಲ, ಮೌನಂ ಸಮ್ಮತಿ ಲಕ್ಷಣ. ಅದೇ ಲಕ್ಷಣ. ಹುಡುಗ ಆದೀತು ಅಂತ ಹೇಳಿದ್ದು. ಅಂದ್ರೆ ಒಬ್ರಿಗಾದ್ರೆ ಇಬ್ರಿಗೂ ಆದಿತ್ತು ಅಂತ ಲೆಕ್ಕ. ಹಾ. ನಿಮಗೆ ಅಳಿಯನಾಗಿ ಅವಳಿಗೆ ಗಂಡನಾಗಿ. ಹೌದು. ಹಾಗಿದ್ರೆ ಅವನ ವಿದ್ಯುತ್ ಮಾಲಿ, ಹಾ. ಹುಡುಗಿ ನಿನಗೆ ಒಪ್ಪಿಗೆಯಾ? ಒಪ್ಪಿಗೆ ಸು. ಹಾಗಿದ್ರೆ ತಡೆ ಹಾಕಿ. ಹಾ. ಏ ದೂತ, ಏನ್ ಹಾರ ಹಾರ ಒತ್ತಿ ಕುಳಿತ ಉಂಟ ನಿನ್ನದಿ? ರಾಮಂಡ್ರೆ ಏನ ನಂಗೆ ಏರ್ಸ್ಬೇಡಿ. ಎಂತ ಹೇಳ್ಸುದು ನಿಂಗೆ? ನೀವ್ ಏನ್ ಹೇಳಿದ್ದು? ಏನಂದೆ? ಹಾರ ಅಂದು. ಹೌದು, 2 ಹಾರಿದ್ದೆ ನಾನು. ಎರಡು. ಹೌದು. ನೀ ಎಂತ ಕೋಟಿ ಸಂತಾನದವನ? ಎಂತ ಮಂಗನ ಜಾತಿ ಅಂತ ಹೇಳುದ? ಹಾರ ಅಂದ್ರೆ ಮೇಲಾರುದಲ್ಲ, ಮತ್ತೆ? ಹೂವಿನ ಹಾರ ತಕೊಂಡು ಬಾ ಅಂತ ಹೇಳಿ. ಓಡು ಓಡು. ಬೇಗ ಬಾ. ಬರ್ಲಿಕ್ಕೆ ಅವನಿಗೆ ಆಗ್ಲೇ ಹೇಳಿದ್ದೇನೆ. ಹೆಚ್ಚಾಯ್ತಾ? ಹಾಗೆ ಹೇಳಿದ್ದ. ಇಲ್ಲಿ ಬರ. ಇವ್ರು ಯಾರು ಕತ್ಕೊಂಡು ಬಂದ್ರಲ್ಲ ಹಾರ? ನಾನು ಇಡೀ ಇದನ್ನ ಹುಡುಕಿದ್ದಲ್ಲ ಬ್ರಾಹ್ಮಣ್ರೆ. ನೀನು ಹಾರ ತರೋದ್ರೊಳಗೆ ಮದುವೆ ಆಗಿ ಎಲ್ಲ ಕಾರ್ಯಕ್ರಮ ಮುಗಿದು ಹೋಗ್ತದೆ. ಅಮ್ಮ ನೀವು ಕೊಡಿ. ಎಂತದ್ದು ಅಮ್ಮನ? ಅಮ್ಮ ಬದಿನಿ. ಇಲ್ಲಿ ಬಾ, ಸ್ವಲ್ಪ ಇದನ್ನು ಹಿಡ್ಕೊ. ಎಂತಾಗಿದೆ? ಮಂತ್ರಿಗಳೇ ಇಲ್ಲಿ ಬನ್ನಿ, ಈಚೆ ಬನ್ನಿ, ಈಚೆ ಬನ್ನಿ, ಈಚೆ ಬನ್ನಿ. ನೀವು ಇದನ್ನು ಹಿಡ್ಕೊಳ್ಬೇಕಾಯ್ತಾ? ಇದ್ದ ನೀವಿಬ್ರು ಸರಿ ಹಿಡಿಬೇಕು. ಯಾಕೆ? ಒಂದು ವರ್ಷ ನಿಮ್ಮಿಬ್ರಿಗೂ ಇದೇ ಕೆಲಸ. ಎರಿಹುಂಟಲ್ಗ ಉಂಟಾ? ಅದೆಲ್ಲ ಹಿಡಿಯುವುದು. ಮತ್ತೆ? ನಾನು ಹೇಳಿದಾಗ ತಗ್ಗಿಸ್ಬೇಕು. ಅಮ್ಮ, ಹುಡುಗ ಒಳಗೆ ಹುಡುಗಿ ಹೊರಗೆ, ಹುಡುಗ ಒಳಗೆ ಹುಡುಗಿ ಹೊರಗೆ. ಗಡ್ಡ, ನೀವೇನ್ ಹೇಳಿದ್ದು? ಹುಡುಗ ಒಳಗೆ ಹುಡುಗಿ ಹೊರಗೆ ಅಂದ್ರು. ಛೀ, ಹಾಗಾದ್ರೆ ಮದುವೆ ಆಗುದಿಲ್ಲ. ಗೊತ್ತಾಯ್ತಾ? ನೀವು ಹುಡುಗಿ ಹೊರಗಂದ್ರಲ್ಲ, ಹೌದು, ಆಗುದಿಲ್ಲ, ಮದುವೆ ಆಗುದಿಲ್ಲ. ಹುಡುಗಿ ಹೊರಗಾದ್ರೆ ಮದುವೆ ಆಗುದು ಮಾರಾಯ. 4ನೇ ದಿನಕ್ಕೆ ಮದುವೆ ಮಾಡು. ಇನ್ನ ಕರ್ಮ ನಿನ್ನದು. ಅಂತರ್ಪಟದಿಂದ ಹುಡುಗಿ ಹೊರಗೆ ಅಂತ ಹೇಳಿದ್ ನಾನು. ಹಾಗೆ ಹೇಳ್ಬೇಕು ನೀವು. ಎಲ್ಲದನ್ನು ಬಿಡಿಸಿ ಹೇಳ್ತಾ ಇರೋದಾ? ನೀವು ಎಷ್ಟು ಹಿಡ್ಕೊ, ಎಷ್ಟು ಮಾಡಿ ಮಾಲಿನಿ, ಇಲ್ಲಿ ಬರಮ್ಮ. ಇದನ್ನು ಹಿಡ್ಕೊ. ಇದನ್ನು ಮಾಡಿ. ನೀವೇನು ಹೋಗ್ತೀರಿ? ಇದನ್ನು ನೀನು ಹಿಡ್ಕೊ. ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿದಾಗ ನೀವು ಅವಳ ಕೊರಳಿಗೆ ನೀರು ಮಾಲೆ ಹಾಕ್ಬೇಕು, ನಿನ್ನ ಕೊರಳಿಗೆ ಅವಳು ಮಾಲೆ ಹಾಕ್ಬೇಕು. ಎಂತ? ಇದನ್ನು ಯಾಕೆ ಹಿಡಿದಂತ ಗೊತ್ತುಂಟಾ? ಈಗ ಮದುವೆ ಆಗುವ ಮೊದಲು ಹುಡುಗನ ಮುಖ ಹುಡುಗಿ ನೋಡಬಾರ್ದು, ಹುಡುಗಿ ಮುಖ ಹುಡುಗ ನೋಡಬಾರ್ದು. ಮದುವೆ ಆದ್ಮೇಲೆ ನಿಮ್ಮನ್ನು ಶುರು ಮಾಡುವ. ಸುಮೂರ್ತೆ ಸಾವುದಾನ ಸುಲಗ್ನೆ ಸಾವುದಾನ ಸುದೇವರ್ಗಂ ಸುಗಂತ್ರೆ ಮಾತಾರ ಸುಗಂತ್ರೆ ಲಕ್ಷ್ಮೀ ಪುರಿ ಕಸ್ಮರಾಮಿ ಮುಖ ನೋಡಿ ಮಾನೆ ಹಾಕಿ. ಪೂರ್ವದಲ್ಲಿಯೇ ಹೇಳಿದವಳು ನಾನಿದ್ದೇನೆ. ನಿಮ್ಮ ಸಮ್ಮುಖದಲ್ಲಿ ಮದುವೆ, ನಿಮ್ಮ ನಿರ್ದೇಶನದಲ್ಲಿ ಮದುವೆ. ಎಂತದ? ನೀವು ಹೇಳ್ತಾರೆ ಮದುವೆ ಮಾಡಿಸುವ ಮಂಗಲ ಸೂತ್ರ ಕೊಡಿ. ನಿಮಗೆ ತರುವುದಕ್ಕೆ ಹೇಳಿದ್ದಲ್ವಾ? ನನ್ನ ಮಗಳು ಮದುವೆಯಾ? ಹಾಗಲ್ಲ, ಎಲ್ಲ ಕಾರ್ಯವು
ನಿಮಗೆ ವಹಿಸಿದ್ದಲ್ವಾ? ಅಂದ್ರೆ ನಾನೇ ದೇವರಿಗೆ ಅರ್ಪಿಸಿ ತಗೊಂಡು ಬರಬೇಕು ಅಂತ ನಿನ್ನೆ ಕೊಟ್ಟಿದ್ದೆ. ದೇವರೇ ತಲೆ ವಿಷಯ ಏನಾಯ್ತು ಬ್ರಾಹ್ಮಣ? ಇಷ್ಟೇ ಮಂಗಲ ಸೂತ್ರವನ್ನು ಮಂಡ್ಯ ವಿಷಯ ಅಂತ ಉಂಟ. ಈ ವರ್ಷ ಒಂದು ಹಿಡ್ಕೊಂಡೇ ತಿರುಗ್ತಿದ್ದ ಎಲ್ಲಿ ಕಟ್ಟುದಂತಲ್ಲ. ನೀವೆಂತ ಹುಡುಕ್ತಾ ಇದ್ರಿ? ಮಂಗಲ ಸೂತ್ರ ನಾನು ಅದನ್ನೇ ಹುಡುಕ್ತಾ ಇದ್ದೀನಿ. ನಿನ್ನ ಹತ್ರ ಇತ್ತದ? ಇಲ್ಲ, ಇದ್ರೂ ಇರ್ಬೋದಂತ. ನಿನ್ಗೆ ತಲೆ ಪೆಟ್ಟಾಗಿ ಎಷ್ಟು ದಿವಸ ಆಯ್ತು? ಮೊನ್ನೆ ಆಗಿತ್ತು. ಅಲ್ಲ, ನೀ ಹೇಳುದು ಬೇಡ, ನೋಡಿದ್ರೆ ಗೊತ್ತಾಗ್ತದೆ. ನೀನ್ ಹಾಗೆ ಅಭಿನಯ ಮಾಡಿದ. ಅಲ್ಲ, ನಿಮ್ಮಲ್ಲಿ ನೋಡಿ ಬ್ರಾಹ್ಮಣ ಭಟ್ಕಳ್ಳ ಭಟ್ಕಳ್ಳ ಸ್ವಲ್ಪ ಆಚೆಗೆ ಹೋಗು. ಅನ್ನೋರ ಭಟ್ರ ಕಳ್ಳರು ಅಂತ ಹೇಳುವ ಅವಶ್ಯಕತೆ ಇಲ್ಲ. ನಾವು ಕದ್ದದ್ದಲ್ಲ, ಇಟ್ಕೊಂಡಾಗ ನೆನಪೋದದ್ದು. ವಿಷಯ ಉಂಟು. ಬ್ರಾಹ್ಮಣರಿಗೆ ಏನೇ ಕೊಟ್ಟರು ಸೊಂಟಕ್ಕೆ ಕೈ ಹೋಗ್ತದೆ, ಗೊತ್ತಾಯ್ತವ? ಇದನ್ನ ನೋಡಿ, ಅಲ್ಲಲ್ಲಿ ಕರಿಮಣಿ, ಮಧ್ಯ ಬಿಳಿಮಣಿ, ಈ ಕೆಳಗಡೆ ಶೋಭಿಸುವುದೇನು ಗೊತ್ತಾ? ಏನದು? ತಾಳಿ. ಈ ತಾಳಿ ಅಂದ್ರೆ ಏನರ್ಥ ಗೊತ್ತುಂಟ? ಏನರ್ಥ? ನೀನು ನಿನ್ನಂತ ಯುವಕನೊಬ್ಬ ಮದುವೆಯಾದ ಮೇಲೆ ನಿನ್ನ ಹೆಂಡತಿ ಎಲ್ಲಿಯಾದ್ರೂ ರಾಜಮಾರ್ಗದಲ್ಲಿ ತಿರುಗಾಟಕ್ಕೆ ಹೊರಟ್ರಿ, ಆ ಕ್ಷಣಕ್ಕೆ ಚಿಗುರು ಮೀಸೆಯ ಹಂತಕಾರಿಗಳು ನಿನ್ನ ಹೆಂಡತಿಯನ್ನು ಕಂಡು ಕಣ್ಣಾಡಿಸಿದ್ರಿ, ಅಷ್ಟೊತ್ತಿಗೆ ಇದು ಸೂಚನಾ ಫಲಕ. ಇವರಿಗೆ ಜನ ಬೇರೆ ವ್ಯವಸ್ಥೆ ಇದ್ದಾರೆ, ನೀವು ಸ್ವಲ್ಪ ತಾಳಿ ಎಂತರ್ಥ. ಹೆಣ್ಣಿನ ಬಾಳಿಗೆ ಭದ್ರವಾದ ವೇಲೆಯೂ ಹೌದು. ವಿನೋದಕ್ಕಾಗಿ ಹೇಳಿದ್ದೇನೆ. ಈ ಮಾಂಗಲ್ಯವನ್ನು ಮುಟ್ಟುವ ಪೂರ್ವದಲ್ಲಿ ಒಂದು 5 ಜನ ಮುತ್ತೈದೆಯರು ಮುಟ್ಟಬೇಕಮ್ಮ. ನೀವು ಒಂದು ಮುಟ್ಬಿಡಿ. ಬನ್ನಿ 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 ಬನ್ನಿ, ಎಲ್ಲ ಬನ್ನಿ, 4 ಜನ ಬನ್ನಿ. ಬರುದಿಲ್ಲ. ಸೀರೆ ಉಟ್ಟರು ಬರ್ಬೇಕಾ? ಹೌದು. ಈಗಿಲ್ಲ, ಎಲ್ಲ ಗೋಣಿಚೀಲ. ಎಲ್ಲ ನಿಮ್ ಸಂತಂದವರೇ ಇರುವುದಿಲ್ಲ. ಈಗ ಏನಿಲ್ಲ, ಗೋಣಿ. ದಯಮಾಡಿ ಯಾರು ಎದ್ದು ಬರುವುದು ಬೇಡ. ನಿಮ್ಮ ನಿಮ್ಮ ಮಾಂಗಲ್ಯವನ್ನು ನೀವೇ ಮುಟ್ಕೊಳ್ಳಿ, ನಾವು ಆಶೀರ್ವಾದವನ್ನು ಸ್ವೀಕಾರ ಮಾಡ್ಕೊಳ್ತೇವೆ. ಆದ್ರಿಂದ ವಿದ್ಯುತ್ ಮಾಡಿ ನಾನು ಮಂತ್ರ ಹೇಳ್ತೇನೆ. ಹೇಳಿದಾಗ ಅವಳ ಕೊರಳಿಗೆ ಕಟ್ಟಬೇಕು. 3 ಗಂಟೆ ಹಾಕ್ಬೇಕು. 4 ಹಾಕ್ಲಿಕ್ಕಿಲ್ಲ, ಹೆಚ್ಚಾಗ್ತದೆ. 4 ಹಾಕಿದ್ರೆ ಹೆಚ್ಚಾಗ್ತದೆ, 2 ಹಾಕಿದ್ರೆ ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ 3 ಹಾಕ್ಬೇಕು. ಆಯ್ತಲ್ವಾ? ಮಾಂಗಲ್ಯಂ ತಂತು ನಾನೇನ ಮಮ ಮಮ ಜೀವನೇತು ನಮ್ ಗಂಟೆ ಜೀವ ಶರಂ ಶತಂ ಕಟ್ಟು ತಾಳಿ ಕಟ್ಟು 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 3 ಗಂಟೆ ಆಯ್ತಲ್ಲ? ಮಾಲಿನಿ ನೀನು ಈಚೆ ಬರಮ್ಮ. ಇಲ್ಲಿ ಬಾ. ವಿದ್ಯುತ್ ಮಾಲಿನಿ ಅಲ್ಲಿ ನಿನ್ನ ಬಲಗೈಯಿಂದ ಅವಳ ಬಲಗೈಯನ್ನು ಹಿಡ್ಕೊಳ್ಬೇಕಾಯ್ತಲ್ಲ ಮಾಲಿನಿ. ಏನು ಕೈ ಬೆರಳು ಹೀಗೆ ಮಾಡು ಅಂತ ಹೇಳಿ ಹಿಡ್ಕೊಳ್ತಾಯ್ತಮ್ಮ. ನೋಡಿ ಇಲ್ಲಿ ಮತ್ತೆ ಅಗ್ನಿ ಉಂಟು, ಕಾಣಿಸ್ತಾ ಉಂಟಾ? ಅಲ್ಲಿ ಕಾಲ ಹಾಕ್ಬೇಡಿ, ಸುಡ್ತದೆ. ನಿಮ್ಗೆ ಕಾಣಿಸ್ತಾ ಉಂಟಾ? ನಂಗೆ ಎಷ್ಟು ದೊಡ್ಡ ಬೆಂಕಿ ಉರಿತಾ ಇದೆ. ನಿಮ್ಗೆ ಕಾಣಿಸ್ತಾ ಉಂಟಾ? ಇಲ್ಲಲ್ಲ. ಬ್ರಾಹ್ಮಣ್ರೆ, ಕಾಯಿ ಸಿಪ್ಪೆ ಯಾರು ಹಾಕಿದ್ದದು? ಕಾಯಿಸಿಟ್ಟು ನೀನು ಅಪ್ಪೆ ಬಂದ ನಿಮಗೆ ಕಾಣಿಸ್ತಿದ್ರೆ ಸರಿ ಕೇಳು. ಮರ್ತು ಹೋಯ್ತಾ? ಯಾವುದು ಹೋಮಕ್ಕೆ ಹಾಕುವ ಸಾಮಗ್ರಿಗಳನ್ನು ಹೌದಾ? ನಿಮಗೆ ಕಾಯಿ ಸಿಪ್ಪೆಯಾಗಿ ಯಾಕೆ ಕಂಡಿತ್ತು? ಯಾಕೆ? ಅದು ಪುಣ್ಯಾತ್ಮರಿಗೆ ಮಾತ್ರ ಸರಿ ಕಾಣಿಸ್ತದೆ. ನಾನು ಹೇಳಿದಾಗೆ ಅಂತ ಒಂದೊಂದೇ ಹೆಜ್ಜೆ ಇಡಬೇಕು. 7 ಹೆಜ್ಜೆ ಅಂದ್ರೆ ಏನರ್ಥ? ಸಪ್ತಪದಿ ಅಂತ. ಸತ್ತವರು ಯಾರು ಸುದ್ದಿ ಬೇಡ. ಎಂತದ? ಸತ್ತವರು ಸುದ್ದಿ ಬೇಡ. ಇದು ಸೂಚನೆ. ಇದು ಸಪ್ತಪದಿ ಸಪ್ತಪದಿ ಅಂದ್ರೆ 7 ಹೆಜ್ಜೆ. 7 ಹೆಜ್ಜೆ ಇಡ್ಬೇಕಾ? ಯಾಕೆ ಇಡ್ಬೇಕು? ಯಾಕೆ? ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳನ್ನು ಹೆಂಡತಿಯಿಂದ ಗಂಡ ಅತಿಕ್ರಮಿಸುವುದಿಲ್ಲ, ಗಂಡನಿಂದ ಹೆಂಡತಿ ಅತಿಕ್ರಮಿಸುವುದಿಲ್ಲ ಅಂತ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿಕೊಡುವುದು. ಒಂದೊಂದೇ ಹೇಳು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಿತವ್ಯಂ. ನೀನೆಲ್ಲಿಗೆ ಗರ ಬರುತ್ತಿರ್ತಿದ್ದೆ? ನೀವು ಯಾರು ಬರ್ಬೇಕಂತ ಹೇಳಿದ್ರ ಬ್ರಾಹ್ಮಣ್ರೆ? ಮದುವೆಯಾದ ಮದುಮಕ್ಕಳು ಪುಣ್ಯಾತ್ಮ. ನೀವು ಹಾಗೆ ಹೇಳಿಲ್ಲ, ಅದಕ್ಕೆ ನಾನು ಹಿಂದಿಂದ ಬಂದೆ. ಅಲ್ಲ ಬ್ರಾಹ್ಮಣ್ರೆ, ನಿಮ್ಮ ಹೆಂಡತಿ ಬರ್ಲಿಲ್ವಾ? ಓ, ಹೆಂಡತಿ ನಾನು ಕರ್ಕೊಂಡು ಬರುವುದನ್ನು ಈಗ ಬಿಟ್ಟಿದ್ದೆ. ಅದಕ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮಂತವರಿಗೆಲ್ಲ ಏನ್ ಕೆಲಸ? ಹೋಗ ಆರ್ತಿ ತಗೊಂಡು ಹೋಗ. ಮುಸುಳಿ ಒಂದು ಆರ್ತಿ, ಒಂದು ಆರ್ತಿ. ಹೋಗು, ಬೇಗ ತಗೊಂಡು. ಎಲ್ಲಿ ಹೋದ? ಇಲ್ಲೇ ಇದ್ದ. ತಿರುಗುದ್ರೊಳಗೆ ಆಯ್ತು ಇವತ್ತೆಲ್ಲ. ಬೆಂಕಿ ಹಚ್ಚ ಮತ್ತೆ ಇಬ್ಬರು ಸೇರಿ ಹಚ್ಚಿ ಬಿಡ್ದಾಗ ಬೆಂಕಿ ಬುಡಕ್ಕೆಲ್ಲ ಪುಣ್ಯಾತ್ಮ. ಅಲ್ಲಿ ಕೆಳಗೆ. ಆರ್ತಿಯ ತುದಿಗೆ ನೋಡುವ ಒಂದು ಆರ್ತಿ ಎತ್ತಿ ಬಿಡು. ಕಾಮಿನಂದಗೆ ಸೋಮ ಸುಂದರಗೆ ಕಾಮಾರಿಗೆ ವರ ಸೋಮ ವಂದಿತಗೆ ಕಾಮಿನಿಯರು ಪ್ರೇಮದಿ ನಾಡುವುದಕ್ಕೆ ಮಗರ ತಿಳ ಬೆಳಗಿದರು ಎಂತದ್ದು? ಎಂತ ಬ್ರಾಹ್ಮಣ್ರೆ? ಅಪಶಕುನ ಮಾಡ್ತೀಯ? ಯಾರು ಹೇಳಿದ್ದು? ಏನು ಅಪಶಕುನ
ಮಕ್ಕಳದ ಮದಿ ಇರ್ತದೆ ಹೊರಮಾನಿಂದದ್ದು ಸುಮ್ಮನೆ ಸಾಗಿರು. ವಿದ್ಯುನ್ಮಾಲೆ ಸ್ವಾಮಿ ಗುರು ಹಿರಿಯರಿಂದ ಒಂದು ಆಶೀರ್ವಾದ ಪಡೆಯುವ ಕ್ರಮ ಉಂಟು. ಹಾಗಾಗಿ ಎದ್ದು ಮುಂದೆ ಬಾ. ಒಬ್ರೇ ಬಾ, ಒಬ್ರೇ ಬಾ. ಕೈ ಮುಗಿದು ನಾ ಹೇಳ್ದಾಗೆ ಹೇಳ್ಬೇಕಾಯ್ತಾ? ಕೈ ಮುಗಿತು. ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನು ಅಂದ್ರೆ, ನೀ ಪೊತ್ತಿ ನೀರು ಮುಟ್ಟಿ ಎಷ್ಟು ದಿವಸ ಆಯ್ತು? ಎಷ್ಟು ದಿವಸ ಆಯ್ತು? ಯಾಕೆ ಈ ತುದಿಯಿಂದ ಆ ತುದಿಯವರೆಗೆ ಜನ ಇದ್ದಾರೆ, ನೀ ಎಂತ ಹೇಳ್ತೀಯ ಅಂತ ಕೇಳೋದು ಬೇಡವಾ? ಗಟ್ಟಿ ಹೇಳ. ಗಟ್ಟಿ ಹೇಳಿದ್ಯೋ ಗಟ್ಟಿ ಹೇಳು. ಅಲ್ಲ, ನೀನೊಮ್ಮೆ ಹೇಳು ನೋಡುವ ಗಟ್ಟಿ. ಗಟ್ಟಿ ಮಾಡಿ ಗಟ್ಟಿ ಮಾಡಿ ಹೇಳು ನೋಡುವ. ಗಟ್ಟಿ ಮಾಡಿ ಹೇಳಿ. ಸರಿ, ನಾ ಹೇಳ್ದಾಗೆ ಹೇಳು. ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನು ಅಂದ್ರೆ, ಈಗ ತಾನೇ ಮದುವೆ ಆದಂತ ನಾನು ನನ್ನ ಹೆಂಡತಿಯನ್ನು ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮತ್ತೆ ಮಾತಿ ಕೇಳುದದ ಮಾತಿಗೆ ಒಂದು ಮಾತು. ನಮ್ಮನೆಗೆ ಕರ್ಕೊಂಡು ಕರೆದುಕೊಂಡು ಹೋಗ್ತಾ ಇದ್ದೇನೆ. ನೀವೆಲ್ಲವರು ಯಬ್ಬಾ. ಕೂಗಬೇಡ, ಕೇಳುತ್ತೆ. ತುಂಬು ಹೃದಯದಿಂದ ಹರಸಬೇಕೆಂದು ಹೇಳಿದ್ದಲ್ವ, ಗಟ್ಟಿ ಹೇಳಿ. ಸಾಕಣ್ಣ. ತುಂಬು ಹೃದಯದಿಂದ ಹರಸಬೇಕೆಂದು ತುಂಬರದಿಂದ ಹರಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕೇಳಿಕೊಳ್ತಾ ನೀ ಹೇಳದ್ ಸಾಕು. ನೀವು ಹೇಳುದು ಬೇಡ, ಕೂತ್ಕೊಂಡು. ಮಾಲಿನಿ, ಹೆಂಡಾದವಳಿಗೆ ಜೀವನದಲ್ಲಿ ಎರಡು ಘಟ್ಟ. ಒಂದು ತಾಯಿಯ ಮನೆ, ಮತ್ತೊಂದು ಗಂಡನ ಮನೆ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿಯನ್ನು ತರಬೇಕಾದದ್ದು ಹೆಣ್ಣಾದವಳಿಗೆ ಕರ್ತವ್ಯವೇ ಸರಿ. ಹೆಣ್ಣು ಹೇಗಿರಬೇಕು ಅಂತ ಕೇಳಿದ್ರೆ ಪ್ರಾಜ್ಞರೊಂದು ಮಾತನಾಡಿದ್ದಾರೆ. ಭೂಮಿಯಂತೆ ಸಹನೆ, ತಾಯಿಯಂತೆ ಕರುಣೆ, ಗುರು ಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ವಾತ್ಸಲ್ಯ, ಗತಿಗಿಡದ ಸಾಹಿತ್ಯ, ಹಿತಕ್ಕಿಡದ ಪ್ರಜ್ಞೆ, ಹೊಸ್ತಿಲ ಮೇಲಿಟ್ಟ ದೀಪದಂತೆ ಹೆಣ್ಣಿರಬೇಕು ಅಂತ ಹೇಳಿದ್ರು. ಯಾಕೆ ಹಾಗೆ ಹೇಳಿದ್ರು? ದೀಪವೊಂದನ್ನು ಹೊಸ್ತಿಲ ಮೇಲಿಟ್ಟದಿದ್ರೆ ಒಳಗು ಮತ್ತು ಹೊರಗು ಬೆಳಕನ್ನು ಚೆಲ್ಲುತ್ತದೆ. ತನ್ನ ಬುಡ ಕತ್ತಲೆಯಾದರೂ ಲೋಕಕ್ಕದು ಬೆಳಕನ್ನು ಕೊಡುತ್ತದೆ. ಹೆಣ್ಣಿನ ಜೀವನವು ಹಾಗೆಯಮ್ಮ. ಎರಡು ಮನೆಗೂ ಕೀರ್ತಿಯನ್ನು ತರಬೇಕಾದದ್ದು ನಿನಗೆಷ್ಟೇ ಕಷ್ಟ ಬಂದರೂ ನಿನ್ನ ಕರ್ತವ್ಯ. ನಿನ್ನ ಒಡನಾಡಿಗಳು, ನೆರೆಹೊರೆಯವರನ್ನೆಲ್ಲ ಬಿಟ್ಟು ಹೋಗುತ್ತಾ ಇದ್ದಿ. ಇವರನ್ನೆಲ್ಲ ಒಂದು ಮಾತು ಹೇಳಿ ಹೋಗಬೇಕಾದ್ದು ಕರ್ತವ್ಯವೂ ಹೋಯಿತು. ಕೈ ಮುಗಿದು ನಾ ಹೇಳಿದಾಗೆ ಹೇಳಾಯ್ತಾ? ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ನಿಂದೆ ಅಂತ ಪ್ರಚಾರ ಭಾಷಣ ಇರ್ತೇನೆ. ಎಂತ ಶೋಣಿತದ ಅಭ್ಯರ್ಥಿ, ಪಾತಾಳದ ಅಭ್ಯರ್ಥಿ ನೀನು? ಸ್ವಲ್ಪ ಹೆಣ್ಣಂದ ಮೇಲೆ ಭಾವನೆಯಿಂದ ಒಂಚೂರು ಕಣ್ಣಲ್ಲಿ ನೀರು ಬರುವುದಿಲ್ಲ. ಅಮ್ಮನನ್ನು ಬಿಟ್ಟು ಸ್ವಲ್ಪ ಇದು ಮಾಡ್ಬೇಕು. ಯಾವುದು? ವಯರ್. ಅಯ್ಯೋ, ವಯ್ಯಾರ ಮಾಡ್ಬೇಕು. ಹೌದು. ನೀವು ಹೇಳಲಿಕ್ಕಾಗ್ಲಿಲ್ಲ, ಸುಮ್ಮನೆ ನಿಂತ್ಕೊಂಡು. ನಿಮ್ಮ ಭಾವ ಬರ್ಲಿಲ್ವಾ? ನಿನ್ನ ಕುಟುಂಬದವನವ? ಭಾವನೆ ಬರ್ಲಿಲ್ವಾ? ಅದು ಬರ್ಲಿಲ್ವಾ? ಹಾಗೆ ಕೇಳು. ಭಾವನಾತ್ಮಕವಾಗಿ ಮಾತಾಡ್ಬೇಕಮ್ಮ. ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ಈಗ ತಾನೇ ಮದುವೆಯಾದಂತ ನಾನು ನನ್ನ ಗಂಡನ ಮನೆಗೆ ಹೋಗುತ್ತಾ ಇದ್ದೇನೆ. ನೀವೆಲ್ಲವರು ತುಂಬು ಹೃದಯದಿಂದ ಹರಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನೀ ಹೇಳದ್ ಸಾಕು. ಹೋಗ್ ಕೂತ್ಕೋ. ಎಂತ ಮಾರತಿ ನಿಮ್ದಾಗ್ಲೇ ಹೇಳದ್ ಸಾಕು, ಹೋಗ್ ಕೂತ್ಕೋ ಅಂದೆ. ಆಯ್ತಲ್ವಾ? ಮದುವೆಯ ಕಾರ್ಯಕ್ರಮ ಸಾಂಗೋಪಸಾಂಗವಾಗಿ ನೆರವೇರಿದ ಹಾಗಾಯಿತು. ಸತಿಪತಿಯರನ್ನು ಆ ಕಡೆಗೆ ಕುಳಿತುಕೊಳ್ಳುವ ಕಾರ್ಯಕ್ರಮ. ಒಳಗಡೆ ಕಾರ್ಯಕ್ರಮ ಉಂಟು, ಆಯ್ತಾ? ಯಾವ್ದು? ಒಳಗಡೆ ಕಾರ್ಯಕ್ರಮ. ಅಂತಃಪುರದ ಒಳಗೆ. ಅಂತಃಪುರದೊಳಗೆ. ಅವಾಗ ಇವತ್ತು ಒಳಗೆ ಬೆಳಗಾನೆ ಹೋಗ. ನಮ್ಮ ಮುಖೇನಾಗಬೇಕಾದ ಎಲ್ಲಾ ಕಾರ್ಯಕ್ರಮಗಳು ನೆರವೇರಿದ ಹಾಗಾಯ್ತು. ಇನ್ನೇನಿದ್ರು ನಮಗ್ ಬರು. ನಿಮಗೆ ದನ ಕನಕಾರಿಗಲ್ವಾ? ರಾಜ ಬೊಕ್ಕಸದಲ್ಲಿ ಹೇಳಿದ್ದೇನೆ, ರಾಜ ಭಂಡಾರದಿಂದ ಕೇಳ್ಪಡಿ. ಆಯ್ತು. ಬ್ರಾಹ್ಮಣ್ರೆ, ಓ, ನಂಗೆ ಎಂತೂ ಇಲ್ಲ. ಬೇರೆ ನಂಗೆ ಎಂತದೂ ಇಲ್ವಾ? ನಿಂಗೆ ಎಂತ ಕೊಡ್ತೆ ಬಾ ಅಂದಿದ್ರೆ ಅಲ್ಲ, ನಾನೆಂತ ಸಿಗ್ತದಂತ ಬಂದದ್ದು. ಈಗ ನಾ ಎಂತ ಮಾಡ್ಬೇಕು? ಎಂತಾರು ಕೊಡಿ ಹೋಯ್, ಹ? ಖರ್ಚಿಗೆ ಎಂತ ಇಲ್ಲ. ಹೌದಾ? ನಮ್ಮ ಯಜಮಾನ್ರ ಮದುವೆ ಇದ್ರಲ್ಲಿ ಕೊಡುದಿಲ್ಲ ನಾವು ಅಂತ ಹೇಳಿ. ಹೌದಾ? ನಾನು ಇವ್ರು ಯಾರಾದ್ರೂ ಕೊಡ್ತಾರೆ ನೋಡಿ. ಒಂದ್ ಕೆಲಸ ಮಾಡುವ, ನಿನಗೆ ನನಗ್ ಕೊಟ್ಟದ್ರಲ್ಲಿ ಅರ್ಧ